ಹಾಯ್ ಗುಡ್ ಮಾರ್ನಿಂಗ್. ಫ್ರೈಡೇ ಮಾರ್ನಿಂಗ್. ಈಗಂತೂ ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಜೀರಾ ವಾಟರ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಕಾಫಿನ ಮಾಡಿಕೊಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ಅಂತ ಹೇಳಿ ಸೋರೆಕಾಯಿ ದೋಸೆ, ಹೀರೆಕಾಯಿ ತೊವೆನ ಮಾಡ್ಕೊಳ್ತಾ ಇದ್ದೀನಿ. ಮಡಿಕೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿತಿರುವಾಗ ಹೆಸರು ಬೇಳೆ ಹೀರೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ಒಂದು ಬಾಣಲೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸಾಸಿವೆ, ಜೀರಿಗೆನ ಹಾಕೊಂಡು ಚೆನ್ನಾಗಿ ಹುರ್ದಿರೋ ಮಿಶ್ರಣನ ಜಾರಿಗೆ ಹಾಕೊಂಡು ತುಂಬ್ರಿಕಾಯಿ ನೀರ್ನ ಹಾಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಬೇಳೆ ಒಂದು ಅರ್ಧದಷ್ಟು ಬೆಂದಿದೆ ಅನ್ನುವಾಗ ರುಬ್ಬಿಟ್ಟಿರೋ ಮಿಶ್ರಣ, ಸಾಂಬಾರ್ ಪುಡಿ, ಗರಂ ಮಸಾಲ, ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡಬೇಕು. ಒಳಗಡೆ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡೆ. ಇನ್ನು ಕಟ್ ಮಾಡಿರೋ ಸೋರೆಕಾಯಿನೂ ಕೂಡ ರುಬ್ಕೊಂಡು ಸೈಡ್ಗೆ ಮಿಕ್ಸ್ ಮಾಡ್ಬಿಟ್ಟು ಎತ್ತಿಟ್ಕೊಂಡಿದೀನಿ. ಅದಾದ್ಮೇಲೆ ತೊವೆಗೆ ನಾರ್ಮಲ್ ಆಗಿ ಒಗ್ಗರಣೆನ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಕೊಟ್ಟಿದ್ದಾದ್ಮೇಲೆ ತೊವೆ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ನಿಂಬೆಹಣ್ಣನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೀರೆಕಾಯಿ ತೊವೆ ರೆಡಿನೇ ಆಗ್ಬಿಡುತ್ತೆ. ಹಾಗೆ ದೋಸೆ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೆ ಚಿನ್ಮಯ್ಗೂ ಕೂಡ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಕಳಿಸಿದ್ದಾದ್ಮೇಲೆ ಟಿಫನ್ ಕೂಡ ಮಾಡ್ಕೊಂಡ್ವಿ.